7ರಂದು ಭಾದ್ರಪದ ಪೂರ್ಣಿಮೆ ಹಾಗೆ ಚಂದ್ರಗ್ರಹಣವು ಸಂಭವಿಸಲಿದೆ. ವಿಶೇಷ ಅಂದರೆ ಈ ಬಾರಿ ಭಾರತದಲ್ಲಿ ಗ್ರಹಣ ಗೋಚರಿಸಲಿದೆ. ಈ ಶುಭ ಸಂದರ್ಭವನ್ನ ಯಾವ ರೀತಿ ಆಚರಣೆ ಮಾಡಬೇಕು, ಈ ಸಮಯದಲ್ಲಿ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಆ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಭಾನುವಾರ ಭಾದ್ರಪದ ಹುಣ್ಣಿಮೆಯ ಚಂದ್ರಗ್ರಹಣ ಸಂಭವಿಸಲಿದ್ದು, ಈ ದಿನ ಸ್ನಾನ ಮತ್ತು ಧ್ಯಾನ ಮಾಡಿದ ನಂತರ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ಪೂಜಿಸಲಾಗುತ್ತೆ. ಪೂರ್ಣಿಮೆ ಉಪವಾಸವನ್ನ ಸಹ ಆಚರಿಸಲಾಗುತ್ತೆ. ಇನ್ನು ಈ ಶುಭ ದಿನದಂದು ಚಂದ್ರನು ಕುಂಭರಾಶಿಯಲ್ಲಿರುತ್ತಾನೆ. ಹಾಗೆ ಹಿಂದಿನಿಂದಲೂ ರಾಹು ಕುಂಭರಾಶಿಯಲ್ಲಿದ್ದಾನೆ. ಆದ್ರಿಂದ ಚಂದ್ರ ಮತ್ತು ರಾಹುವಿನ ಸಂಯೋಗವು ಕುಂಭರಾಶಿಯವರ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಇದರಿಂದ ಮಾನಸಿಕ ಒತ್ತಡದ ಸಮಸ್ಯೆ, ವಿವಾದ, ಮನಸ್ಸಿನ ಚಂಚಲತೆ ಉಂಟಾಗುತ್ತೆ. ಹೀಗಾಗಿ ಈ ದಿನದಂದು ಶಿವನಾಮ ಜಪಿಸುವುದು ಸೂಕ್ತ. ಇದಲ್ಲದೆ ನೀವು ಮಹಾಮೃತ್ಯುಂಜಯ ಮಂತ್ರವನ್ನ ಸಹ ಜಪಿಸಬಹುದು. ಈ ರಾಶಿಯ ಜೊತೆಗೆ ಕರ್ಕಾಟಕ ರಾಶಿಯ ಜನರಿಗೆ ಚಂದ್ರಗ್ರಹಣವು ಅಶುಭವಾಗಿದೆ. ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಯಾವುದೇ ಕಾರಣವಿಲ್ಲದೆ ಮನಸ್ಸಿನಲ್ಲಿ ಚಡಪಡಿಕೆ ಇರುತ್ತೆ. ಶುಭ ಕಾರ್ಯಗಳಿಗೆ ಅಡ್ಡಿಯಾಗುತ್ತೆ. ಹೀಗಾಗಿ ಚಂದ್ರದೇವರ ಆಶೀರ್ವಾದ ಪಡೆಯಲು ಶಿವ ಪಂಚಾಕ್ಷರಿ ಮಂತ್ರ ಪಠಣೆಯ ಮೂಲಕ ರಕ್ಷಣೆ ಪಡೆಯಬಹುದು.